ಕರ್ಕೊಂಡ್ ಬಂದಿದ್ದೆ ನಾನು ಇಲ್ಲಿ ನೋಡ್ರಿ, ಇದು ಐಡಿಯಾ ಸಮಿತಿ ವಾರ್ಡ್ ನಂಬರ್ 6. ಇಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನಾಗಿದೆ ಅಂದರೆ ಬರೀ UGD ಸಮಸ್ಯೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಾರ್ಡ್ ನಂಬರ್ 6 ಕಳೆದ 1 ವರ್ಷದಿಂದ ಸತತವಾಗಿ ಇಲ್ಲಿ ಈ ಒಂದು ಇದು UGD ತುಂಬೋಗುತ್ತೆ. ಪದೇ ಪದೇ ನಾವು ಎಷ್ಟು ಸತಿ ನಗರಸಭೆಗೆ ಹೇಳಿ ಸಾಕಾಗ್ಬಿಟ್ಟಿದ್ದೀವಿ. ಈಗ ಏನಾಗಿದೆ ಅಂದರೆ ಆಗಲೇ ನಮ್ಮ ಲೋಕೇಶ್ ಅವ್ರು ಹೇಳ್ದಂಗೆ ನಿನ್ನೆ ಮನೆ ಬಂದು ಒಂದು ಕಾರಲ್ಲಿ ಹೋಗ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ನೋಡಿ, ಅದು ಏನಾಗಿದೆ ಅಂದರೆ ಡ್ರೈನೇಜ್ ಅನ್ನೋದು ಗೊತ್ತಾಗಲ್ಲ, ಬರೀ ಗುಡಿ ಇದೆ ಅನ್ನೋದು ಗೊತ್ತಾಗಲ್ಲ. ತುಂಬಿ ಸ್ಮೆಲ್ಲು, ಹುಳುಗಳು, ಗಲೀಜೆಲ್ಲ ಇಲ್ಲಿ ಬರ್ತದೆ. ಇಲ್ಲಿ ಇವಾಗ ನಮ್ಮ ಕೌನ್ಸಿಲರ್ಗಳಿಗೆ ಹೇಳಿದ್ರೆ, ಅಣ್ಣ ನಮ್ಮ ಕಮಿಟಿನೇ ಇಲ್ಲಣ್ಣ, ನಾವು ಕೌನ್ಸಿಲರ್ಗಳು ಯಾರೂ ಇಲ್ಲಣ್ಣ, ಏನಣ್ಣ ಮಾಡೋದು ಅಂತಾರೆ. ಅವ್ರು ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ. ಪಾಪ ಹೇಳಿದಾಗ ಅವ್ರು ಬಂದು ಕಡ್ಡಿ ತಗೊಂಡು ಅಲ್ಲಾಡ್ಬಿಟ್ಟು ಹೋಗ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಕೊಡಿ ಅಂತ 1 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ. ಇವಾಗ ನೋಡ್ರಿ, ನಿನ್ನೆ ಆ ಮಗು ಯಾವುದೋ ಸ್ಕೂಲ್ಗೆ ಹೋಗೋ ಮಗು ನೀರು ದಾಟೋಗಿ ಜಿಗಿಯೋಕೆ ಹೋಗ್ಬಿಟ್ಟು ರೊಚ್ಚಲ್ಲಿ ಬಿದ್ದೈತೆ. ಆ ಟೂ ವೀಲರಲ್ಲಿ ಸ್ಕಿಡ್ ಆಗಿ ಬಿದ್ದವ್ರೆ. ಇದ್ರ ಜವಾಬ್ದಾರಿ ಯಾರು? ನಗರಸಭೆಯವ್ರು ಏನು ಮಾಡ್ತಾ ಇದ್ದಾರೆ? ಯಾರಿಗೆ ಹೇಳಿದ್ರೆ ಅವ್ರಿಗೆ ಹೇಳಿ, ಕಮಿಷನರ್ಗೆ ಹೇಳಿ, ಇವ್ರಿಗೆ ಹೇಳಿ, ನಾವು ಯಾರಿಗೆ ಹೇಳ್ಬೇಕಿದು? ಮಾನ್ಯ ಶಾಸಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಹೇಳ್ತೀರಾ ನಾನು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಹಳ್ಳಿ ಓಡಾಡ್ತಾ ಇದ್ದೀನಿ, ಪ್ರತಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮಾಡಿ, ಒಳ್ಳೆ ಕೆಲಸ. ನಗರದ ಕಡೆ ಹಂಗೆ ನೋಡಿ ಸಮಯ, ನಗರದಲ್ಲಿ MG ರೋಡಲ್ಲಿ ನಿನ್ನೆ ಓಡಾಡೋಕ್ಕಾಗ್ತಾ ಇಲ್ಲ, ಆ ರೀತಿ UGD ಕಿತ್ತೋಗ್ಬಿಟ್ಟು ಆಗಿದೆ. ಇಲ್ಲಿ ನೋಡಿದ್ರೆ 1 ತಿಂಗಳಿಂದ ಮನೆ ಹತ್ರ ಇರೋಕ್ಕಾಗಲ್ಲ. ನೋಡಿ, ಇಲ್ಲಿ ಸಮುದ್ರದ ಥರ ಇದೆ. ಆ ಕನ್ವಾರ್ ಕೆರೆಯಲ್ಲಿ ಹೋಗಿ ನೋಡ್ದಂಗೆ ಇದೆ ನೀರು, ಹುಳುಗಳು, ಗಲೀಜು ಎಲ್ಲ ರೋಡಲ್ಲಿ ಬರ್ತದೆ. ಬೆಳಗ್ಗೆ ಆದರೆ ಸ್ಕೂಲ್ ಮಕ್ಕಳು ಓಡಾಡೋ ರೋಡಿದು. ಬೇರೆ ಪರ್ಯಾಯ ರಸ್ತೆ ಇದೆಯಾ? ಇಲ್ಲ. ಪರ್ಯಾಯ ರಸ್ತೆಗೆ ಹೋಗ್ಬೇಕಂದ್ರೆ ಮಕ್ಕಳು ಸುತ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋ ಮಕ್ಕಳು ಹೆಂಗೆ ಹೋಗ್ತಾರೆ? ದಯವಿಟ್ಟು ನಗರಸಭೆಯವರು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು. ಇಲ್ಲ ಆದರೆ ನಾವೇ ಈ ಏರಿಯಾದವ್ರು ಎಲ್ಲರೂ ಸೇರಿ ನಾವು ಇದನ್ನು ಮುಚ್ಚಾಕ್ಬಿಡ್ತೀವಿ. ಆವಾಗ ನಗರಸಭೆಯವ್ರು ಬಂದು ಹೊಸದಾಗಿ ಕಟ್ಟಬೇಕಾಗ್ತದೆ. ನಾನು ಹೇಳೋದಿಷ್ಟೇ, ದಯವಿಟ್ಟು ಇಮಿಡಿಯೇಟ್ ರೆಡಿ ಆಗಬೇಕು. ಅಲ್ಲ ರೀ, ನಾವು ಒಂದು ಜನಸಂಪರ್ಕದಲ್ಲಿ ಇರೋರು ನಮ್ಮ ಮನೆಗಳ ಹತ್ರನೇ ಈ ರೀತಿ ಆದರೆ ಜನಸಾಮಾನ್ಯರ ಗತಿ ಏನಾಗಬೇಕು ಹೇಳಿ? ಆ ಜನಸಾಮಾನ್ಯರದ್ದು ಅದಕ್ಕೆ ರೀ ಜನ ಏನಾಗಿದೆ ಗೊತ್ತಾ, ಹೇಳೋದೇ ಬಿಟ್ಬಿಟ್ಟವ್ರು ಇವಾಗ. ದಯವಿಟ್ಟು ಸರ್ಕಾರ ಕೂಡ ಎಚ್ಚೆತ್ಕೋಬೇಕು. ಇಂಥ ಕೆಲಸಗಳಲ್ಲಿ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. 1 ತಿಂಗಳಿಂದ ತುಂಬಿ ಕೆರೆ ಥರ ಆಗಿದೆ, ಯಾರೂ ಬಂದು ಗಮನ ಹರಿಸಲ್ಲ. ಕೌನ್ಸಿಲರ್ಗಳು ಇದ್ರ ಕಡೆ ತಿರ್ಗಿ ನೋಡಲ್ಲ, ಯಾಕಂದರೆ ಅವ್ರಿಲ್ಲ. ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ. ನಾವು ಯಾರಿಗೆ ಹೇಳಬೇಕು ಈ ಸಮಸ್ಯೆ? ನಗರಸಭೆ ಕಮಿಷನರ್ ಬಂದು ನೋಡಬೇಕು. ಬೆಳಿಗ್ಗೆ ನಗರಸಭೆ ಕಮಿಷನರ್ ಮನ್ಸೂರ್ ಅಲಿ ಖಾನ್ ಅವ್ರು ಬಂದು ಇದು ನಾಳೆ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ. ರೆಡಿ ಆಗಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಮುಚ್ಚಾಕ್ತೀವಿ. ಯಾರು ಮನೆಗಳ ಹತ್ರ ಇರೋಕ್ಕಾಗುತ್ತೆ ರೀ? ನಾವೇ ಒಂದು 4 ಲೋಡ್ ಮಣ್ಣು ತರಿಸಿ ಮುಚ್ಚಾಕ್ಬಿಡ್ತೀವಿ. ಆವಾಗ ಏರಿಯಾದವರೆಲ್ಲ ನಗರಸಭೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿದಾಗ ಆವಾಗ ಗೊತ್ತಾಗುತ್ತೆ ಇದ್ರ ಪರಿಹಾರ ಏನಾಗ್ತದೆ. ಮುಂದೆ ಇದು ಮುಚ್ದಿರ ಇದ್ರೆ ಏನಾಗ್ತದೆ, ರೆಡಿ ಮಾಡ್ದಿರೋದು ಏನಾಗ್ತದೆ ಅಂತ ಮುಂದೆ ಗೊತ್ತಾಗುತ್ತೆ. ಹೇಳಬೇಕು, ನಮ್ಮ ಕರ್ತವ್ಯ ಹೇಳಿದ್ದೀವಿ. ಹೇಳಿ ಸಾಕಾಗಿ ಇವಾಗ ಮಾಧ್ಯಮದವ್ರಿಗೆ ನಾವು ಹೇಳ್ತಾ ಇರೋದು, ನೀವು ಇದು ಪ್ರಸಾರ ಮಾಡಿ, ಇದನ್ನಾದರೂ ನೋಡಿ ಬಂದು ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾರ ನೋಡೋಣ. ಮಾಡಿಲ್ಲ ಅಂದರೆ ಮುಂದೆ ಇರೋವಂಥ ಪರಿಹಾರ ನಮಗೂ ಇದೆ, ನಾವು ಮಾಡ್ತೀವಿ. ಏನು ಮಾಡಬೇಕು? ಅರ್ಜಿ ಏನಾನು ಕೊಟ್ಟಿದ್ರೆ ಎಲ್ಲಿ ಯಾರಿಗೆ ಅರ್ಜಿ ಕೊಡೋದು? ಫೋನ್ ಮಾಡಿದ್ರೆ ಅವ್ರು ಯಾರಿಗೋ ಫೋನ್ ಮಾಡ್ತಾರೆ, ಗಾಡಿಯವ್ರು ಬರ್ತಾರೆ, ಕಡ್ಡಿ ತಗೊಂಡು ಹಿಂಗೆ ಅಲ್ಲಾಡಿಸ್ತಾರೆ. ಈ ಮುದ್ದೆ ಮರ ಕಡ್ಡಿ ಅಲ್ಲಾಡಿಸ್ತಾರಲ್ಲ, ಹಂಗೆ ಅಲ್ಲಾಡಿಸ್ತಾರೆ. ಆವಾಗ ನೀರು ಹೋಗುತ್ತೆ, ಹೊಲ್ಟೋಗ್ಬಿಟ್ರೆ ತಿರ್ಗಿ ನೋಡಲ್ಲ. ಬೆಳಗ್ಗೆ ಆದರೆ ಅದೇ ಗತಿ. 4 ದಿನದಲ್ಲಿ ಬಂದು ರೆಡಿ ಮಾಡಿದ್ದೀವಿ ಅಂತ ಕಡ್ಡಿ ತಗೊಂಡು ಅಲ್ಲಾಡಿಸ್ಬಿಟ್ಟು ಹೋದ್ರು. ಆ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಹೋಗಿದ್ದು ಅಷ್ಟೇ, ಹಂಗೆ ಇದೆ ಅದು. ಇದನ್ನ ನೋಡ್ರಿ, ಮೇಲೆ ಕ್ಯಾಪ್ ಇಲ್ಲ, ಬರೀ ಒಂದು ಗುಣಿ ಥರ ಇದೆ. UGD ರೆಡಿ ಮಾಡಿ ಸಿಮೆಂಟ್ ಹಾಕಿ ಮೇಲೆ ಕ್ಯಾಪ್ ಮುಚ್ಚಿದ್ರೆ ಎಲ್ಲ ಸರೋಗುತ್ತೆ. ಕ್ಯಾಪ್ ಇಲ್ಲ ಅಂತ ಹೇಳ್ಬಿಟ್ಟು 2 ವರ್ಷದಿಂದ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಕ್ಯಾಪ್ ಇಲ್ಲ, ತುಂಬೋಗುತ್ತೆ ಅಂತ. ಬರ್ತಾರೆ, ಅಲ್ಲಾಡಿಸ್ಬಿಟ್ಟು ಕ್ಯಾಪ್ ತೊಗೊಬರ್ತೀವಿ. ಕ್ಯಾಪ್ ಇಷ್ಟ ಹಾಕಿಲ್ಲ, ಇದಿಷ್ಟ ಹಾಕಿಲ್ಲ. ಏನು ಇಷ್ಟ ಹಾಕಿರೋದೇನು ಸರ್ಕಾರದ ಹತ್ರ? ನಮ್ಮ ನಗರಸಭೆ ಹತ್ರ ಇಷ್ಟ ಹಾಕಿರೋದೇನು ರೀ? ಏನು ಜನ ಓಡಾಡಬಾರ್ದ? ಈ ಸೊಳ್ಳೆಗಳ ಕಚ್ಚಿ ಯಾರಿಗಾದ್ರೂ ಕಾಯಿಲೆ ಬಂದರೆ ಯಾರಿಗೆ ಬರೋದು? ಬರ್ತಾರ ನಗರಸಭೆಯವ್ರು ಯಾರಾದ್ರೂ ಹುಡ್ಕೊಂಡಿದ್ದೀಗೆ? ನಮಗೆ ತಾನೇ ಏನಾದರೂ ಆದ್ರೆ ಆಗೋದು. ಏರಿಯಾದವ್ರಿಗೆ ಎಲ್ಲರಿಗೂ ಬರ್ತದೆ ರೋಗ, ಅವಾಗ ಯಾರು ಬರ್ತಾರೆ? ಅರ್ಥ ಮಾಡ್ಕೋಬೇಕಿದ್ರನ್ನೆಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಇದನ್ನು ರೆಡಿ ಮಾಡಬೇಕು ನಾನು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಗರಸಭೆ ಕಮಿಷನರ್ ಏನು ಹೇಳಿದ್ರು ಸರ್? ನಾವು ಕಮಿಷನರ್ಗೆ ಮಾತಾಡಿಲ್ಲ, ಇರೋದನ್ನ ಹೇಳಬೇಕು. ನಾವು ಕೌನ್ಸಿಲರ್ಗೆ ಹೇಳಿದ್ವಿ, ಮುನ್ರಾಜುಗೆ. ಅವ್ರು ಫೋನ್ ಮಾಡಿ ಯಾರಿಗೋ ಕಳಿಸ್ತಾರೆ ಗಾಡಿ, ಅವ್ರು ಬರ್ತಾರೆ, ಏನೋ ರೆಡಿ ಮಾಡಲ್ಲ. 15 ಹೋಗ್ತಾ ಇಲ್ಲ, 500 ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು ಹೋಗ್ತಾರೆ. ಇದು ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಬಂದು ನೋಡಿ ಇದನ್ನೇನು ಮಾಡಬೇಕು ಅಂತ ರೆಡಿ ಮಾಡಿದ್ರೆ ಅದು ಶಾಶ್ವತ ಪರಿಹಾರ. ಏನೂ ಇಲ್ಲ ಅಂದರೆ ಬಿಟ್ಟರೆ 2 ತಿಂಗಳಿಂದ ಹಿಂಗಿದೆ. ಹುಡುಗರು ಬೀಳ್ತಾರೆ, ಕಾರುಗಳು ಬಂದಲ್ಲಿ ಕಚ್ಕೊತಾ ಇದೆ, 2 ವೀಲರ್ಗಳವ್ರು ಬೀಳ್ತಾವ್ರೆ. ಯಾರಿಗಾರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ನಗರಸಭೆಯವ್ರ ಜವಾಬ್ದಾರಿ ಹೊತ್ಕೊಂತಾರಾ? ಕಮಿಷನರ್ ಹೊತ್ಕೊಂತಾರಾ? ಇಲ್ಲ ಏರಿಯಾ ಕೌನ್ಸಿಲರ್ ಹೊತ್ಕೊಂತಾರಾ? ಯಾರು ಒಪ್ಕೊಳಲ್ಲ.
ಯಾರು ಜವಾಬ್ದಾರಿ? ದಯವಿಟ್ಟು ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಬಂದು ಇದು ರೆಡಿ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ ಯಾರಿಗಾನ ಪ್ರಾಬ್ಲಮ್ ಆಗಿದೆ ಸರ್ ಇಲ್ಲಿ ಬಿದ್ದು? ನೆನ್ನೆ ಬಿದ್ದಿದ್ದಾರೆ. ಇವತ್ತು ಬೆಳಿಗ್ಗೆ ಕೇಳಿ ಲೋಕೇಶ್ ಅವರಿಗೆ, ಇವತ್ತು ಬೆಳಿಗ್ಗೆ ಕಾರು ಚಿಕ್ಕ ಮಕ್ಕಳು ದಾಟಕ್ಕೆ ಹೋಗಿ ಸ್ಕಿಡ್ ಆಗಿ ಬಿದ್ಬಿಟ್ರು. ಅಂದ್ರೆ ಪಾಪ ಏನು ಆಗ್ಲಿಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳು ರುಚಿ ನೀರಲ್ಲಿ ಅವರು ಶೂಗ್ಲು ಏನಾಗಬೇಕು, ಅವ್ರ ಗತಿ ಏನಾಗಬೇಕು, ತಿರ್ಗಿ ಮನೆಗೆ ಹೋಗ್ಬಿಟ್ಟು ಅವ್ರ ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ಬೇಕಾ ಮಕ್ಕಳು? ಹೇಳಿ. ಆ ಕಾರು ಅವನು ಮೊನ್ನೆ ಪಾಪ ಅಲ್ಲಿ ಗೊತ್ತಿಲ್ಲ ಅಲ್ಲಿ ಏನಿರೋದು ಮಣ್ಣು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅಂದ್ರೆ ಕಾರ್ ಒಳಗಡೆ ಇಳಿದು ಬಿಟ್ಟೈತೆ. ಏನು ಇದೆಲ್ಲ ಯಾರು ಜವಾಬ್ದಾರಿ? ಇದನ್ನ ನಮ್ಮ ನಗರಸಭೆ ಕಮಿಷನರು ಬಂದು ಇದಕ್ಕೇನೋ ಒಂದು ಶಾಶ್ವತ ಪರಿಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಚಿಕ್ಕಬಳ್ಳಾಪುರ ಅದೇ ರೀ, ಇಷ್ಟು ದಪ್ಪ ಪೈಪ್ ಹಾಕಿದಾರ್ರಿ. ಇಡೀ ಇಷ್ಟು ಜನಸಂಖ್ಯೆ ಇರೋ ಇದರಲ್ಲಿ ಕರೆಕ್ಟಾಗಿರೋ ಪೈಪು ಮೇನ್ ರೋಡಲ್ಲಿ ಹಾಕ್ಬಿಟ್ಟು ಇದ್ ಕಡೆಯಿಂದ ಸಣ್ಣ ಪೈಪ್ಗಳು ತಗೊಂಡೋಗಿ ಕೊಟ್ಟಿದ್ರೆ ಎಲ್ಲ ಆಗೋದು. ಇಲ್ಲಿ ಏನು ಪೈಪ್ ಹಾಕಿದ್ದಾರೆ ಮೇನ್ ರೋಡಲ್ಲ ಅದೇ ಪೈಪ್ ಹಾಕಾರೆ, ಎಲ್ರಿ ಹೋಗುತ್ತೆ ನೀರು? ಆ್ಯಕ್ಚುಲಿ ಮಾಡಿರೋ UGDನೇ ಸರಿ ಇಲ್ಲ. UGD ಕರೆಕ್ಟಾಗಿ ಮಾಡಬೇಕಾಯ್ತು. ಈಗ ಬೆಂಗಳೂರಲ್ಲಿ ಮಾಡಿದ್ದಾರೆ, ಮೇನ್ ರೋಡಲ್ಲಿ ದೊಡ್ಡ ಪೈಪ್ಗಳಾಗ್ತಾರೆ, ಬೀದಿಗಳಿಂದ ತಗೊಬಂದು ಸಣ್ಣ ಸಣ್ಣ ಪೈಪ್ ಕಲೆಕ್ಷನ್ ಕೊಡ್ತಾರೆ, ನೀರು ಹೋಗ್ತದೆ. ಇಲ್ಲಿ ಯಾವುದೋ ಪೈಪ್ ತಗೊಬಂದ್ಬಿಟ್ಟು ಈ 4 ಇಂಚ್ ನೀರು ಹೊಡಿ ಅಂತ ಪೈಪ್ ತಗೊಬಂದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಆಗ್ಬಿಟ್ರೆ ಹೋಗ್ತದ? ಏನೋ ಮಾಡಬೇಕಾಯ್ತು, ಕಾಟಾಚಾರಕ್ಕೆ ಅದೇನೋ ಅಂತೇಳ್ಬಿಟ್ಟು ಹೇಳ್ತಾರಲ್ಲ, ಹಂಗೆ ಕಾಟಾಚಾರಕ್ಕೆ ಮಾಡಿಬಿಟ್ಟವ್ರೆ. ನಮ್ಮೂರಲ್ಲೂ UGD ಇದೆ, ನಾವು UGD ಕಲೆಕ್ಷನ್ ಕೊಡ್ತೀವಿ ಅಂತೇಳ್ಬಿಟ್ಟು ಕರೆಕ್ಟಾಗಿತ್ತು. ನಾವು ಹೆಂಗೋ ನಮ್ಮ ಇದಕ್ಕೆ ಕೊಟ್ಕೊಂಡು ನಾವು ಕರೆಕ್ಟಾಗಿ ನೆಮ್ಮದಿಯಾಗಿದ್ವಿ. ಇದು ಯಾವುದೋ ಗಾಚಾರ. ಇವ್ರಿಗೆ UGD ಕಲೆಕ್ಷನ್ ಕೊಟ್ಟು ಅದೇನೋ ಮನೆಗಳಲ್ಲೆಲ್ಲ ಸ್ಮೆಲ್ಲು ಎಲ್ಲ ಇಲ್ಲಿರೋದನ್ನೆಲ್ಲ ಮನೆಗಳಲ್ಲಿ ಆಚೆ ಬರ್ತದೆ, ಹೊಟ್ಟೆಯಿಂದ ಆಚೆ ಬರೋದನ್ನೆಲ್ಲ ತಿರ್ಗಾ ಇದ್ರಾಗಿಂದ ಆಚೆ ಬರ್ತದೆ. ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ದಯವಿಟ್ಟು ಬಂದು ಇದನ್ನು ಶಾಶ್ವತ ಒಂದು ಪರಿಹಾರ ಮಾಡಬೇಕು ಅಷ್ಟೇ. ಅವ್ನು ಕರ್ಕೊಂಡ್ ಬಂದಿದ್ದೆ ನಾನು.